ಇನ್ನು ಉಡುಪಿಯಲ್ಲಿ ಗಾಳಿ ಮಳೆಗೆ ತುಂಡಾಗಿ ವಿದ್ಯುತ್ ತಂತಿ ಬಿದ್ದ ಕಾರಣ ಆ ಒಂದು ವಿದ್ಯುತ್ ತಂತಿಯನ್ನು ತುಳಿದು ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಉಡುಪಿಯಲ್ಲಿ ಗಾಳಿ ಮಳೆಗೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿತ್ತು. ಅದನ್ನ ಗಮನಿಸದ ವ್ಯಕ್ತಿಯೊಬ್ಬರು ಅದನ್ನ ತುಳಿದು ಸಾವನ್ನಪ್ಪಿದ್ದಾರೆ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಶಿರೂರು ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ವಿದ್ಯುತ್ ತಂತಿ ತುಳಿದು ಇರ್ಷಾದ್ ಅನ್ನುವ 56 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಗಾಳಿ ಮಳೆಯಿಂದಾಗಿ ತುಂಡಾಗಿ ಬಿದ್ದಿದ್ದಂಥ ವಿದ್ಯುತ್ ತಂತಿಯನ್ನು ತುಳಿದು ನೀವೀಗ ಫೋಟೋದಲ್ಲಿ ನೋಡ್ತಿರುವಂಥ ಇರ್ಷಾದ್ ಎನ್ನುವ ವ್ಯಕ್ತಿ 56 ವರ್ಷ ಅವರು ಸಾವನ್ನಪ್ಪಿದ್ದಾರೆ. ಬೈಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ಗಾಳಿ ಮಳೆ ಇರುವಂಥ ಕಾರಣ ಒಂದಷ್ಟು ಲೈನ್ಗಳಲ್ಲಿ ಕಟ್ಟಾಗಿ ಬಿದ್ದಿರುವಂಥದ್ದು ಸಹಜವಾಗಿ ಈ ಕರಾವಳಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಆಗ್ತಾ ಇರುತ್ತೆ. ಸೊ ಆದರೆ ಈ ಒಂದು ಬಿದ್ದಿದ್ದಂಥ ವಿದ್ಯುತ್ ತಂತಿಯನ್ನು ತುಳಿದಿರುವಂಥ ಇರ್ಷಾದ್ ಸಾವನ್ನಪ್ಪಿದ್ದಾರೆ. ಗಾಳಿ ಮಳೆಯಿಂದಾಗಿ ತುಂಡಾಗಿ ಬಿದ್ದಿದ್ದಂಥ ವಿದ್ಯುತ್ ತಂತಿ, ಸೊ ಅದನ್ನು ಗಮನಿಸದೆ ಅದನ್ನು ತುಳ್ಕೊಂಡು ಬಂದಂಥ ಇರ್ಷಾದ್ ಅವರು ಸಾವನ್ನಪ್ಪಿದ್ದಾರೆ. ಇನ್ನು ಮಳೆ ಅಬ್ಬರದಿಂದ ಮದುವೆ ಛತ್ರಕ್ಕೂ ಕೂಡ ನೀರು ನುಗ್ಗಿದೆ. ಶಿವಮೊಗ್ಗ ನಗರದ ಗುಡ್ಡೇಕಲ್ನ ಸಮುದಾಯ ಭವನಕ್ಕೆ ನೀರು ನುಗ್ಗಿದೆ. ಶಿವಮೊಗ್ಗ ನಗರದ ಗುಡ್ಡೇಕಲ್ನ ಸಮುದಾಯ ಭವನ, ಅಲ್ಲಿ ಮದುವೆ ಆಯೋಜನೆ ಮಾಡಲಾಗಿತ್ತು. ಬೆಳಗಿನ ಉಪಹಾರಕ್ಕೆಲ್ಲ ವ್ಯವಸ್ಥೆ ಮಾಡಿದರು. ಆದರೆ ಆಗ ಶುರುವಾದಂಥ ಮಳೆ ಕಂಪ್ಲೀಟ್ ಆಗಿ ಅಲ್ಲಿ ಬೇಸ್ಮೆಂಟಲ್ಲೆಲ್ಲ ನೀರು ಆವರಿಸಿದೆ. ರಾತ್ರಿ ಕೂಡ ಮಳೆ ಬಂದಿರುವಂಥದ್ದು ಆಗಿದೆ ಅಲ್ಲಿ. ಸೊ ಮಳೆ ಅಬ್ಬರದ ಕಾರಣ ಬೆಳಗ್ಗೆ ಅಲ್ಲೇ ನೀರಿದ್ದಾಗಲೇ ಉಪಹಾರ ಮಾಡಬೇಕಾದಂಥ ಪರಿಸ್ಥಿತಿ. ಇನ್ನು ಕ್ಯಾಟ್ರಿಂಗ್ ಬಂದಂಥವ್ರು ಏನು ಅಡುಗೆಗೆ ಅಂತ ಬಂದಿರ್ತಾರಲ್ಲ ಅವ್ರಿಗೂ ಕೂಡ ಸಮಸ್ಯೆ ಆಯಿತು. ಅಲ್ಲಿದ್ದಂಥ ವಸ್ತುಗಳನ್ನು, ತರಕಾರಿ ಮುಂತಾದಂಥ ವಸ್ತುಗಳೇನಿದೆ, ಅಕ್ಕಿ, ಬೇಳೆ ಇದೆಲ್ಲವನ್ನು ಕೂಡ ಸುರಕ್ಷಿತವಾಗಿಟ್ಟು ನಂತರ ಅಡುಗೆ ಮಾಡಬೇಕಾದಂಥ ಪರಿಸ್ಥಿತಿ. ಇನ್ನು ಉಪಹಾರ ಎಲ್ರಿಗೂ ಕೂಡ ಮಾಡಾಗಿದೆ. ಹಾಗಾಗಿ ಅಲ್ಲೇ ನೀರಿನ ಮಧ್ಯೆನೇ ಎಲ್ಲರೂ ಕೂಡ ಬಂದು ಉಪಹಾರ ಸೇವಿಸಿದರು. ಸೊ ಮಳೆ ನೀರಿನ ನಡುವೆ ಬೆಳಗ್ಗಿನ ಉಪಹಾರ ಸೇವನೆ ಶಿವಮೊಗ್ಗದ ಮದುವೆಯ ಕಾರ್ಯಕ್ರಮದಲ್ಲಿ ಆಯಿತು.